ಬ್ರೋ ಬನ್ನಿ ಬ್ರೋ ಇಲ್ಲೇ ಕೂತ್ಕೊಳ್ಳಿ. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್. ಎಷ್ಟು ಬ್ರೋ ನಿಮ್ಮ ಪರ್ಸೆಂಟೇಜು? ಇವಾಗ್ಲೂ ಯಾಕೆ ಬ್ರೋ ಅದನ್ನೆಲ್ಲ ಕೇಳ್ತೀರಾ? ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡಿ. ಲೋ ಮಾಮ್, ಅವನೇನ್ ಕೇಳ್ತೀಯ? ಅವನೇನು ಬರ್ತ್ ಪಾಸ್ ಆಗಿಲ್ಲ, ಎಲ್ಲ ಟೀಚರ್ಗಳೇ ಬರ್ತ್ ಪಾಸ್ ಮಾಡಿರೋದು. ಏ ಸುಮ್ನೆ ಇರೋ ಪಾಪ, ಅವ್ನ್ ಯಾಕೆ ಅಯ್ಯೋ ಅನ್ಸ್ತೀಯ? ಹಂಗೆ ಅವನು. ಇವಳೊಬ್ಳು ಹೋಗಿಲ್ಲ. ಹೋಗ. ಅದೆಲ್ಲ ಬಿಡಿ ಬ್ರದರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿಶ್ವಾಸ್ ಅಂತ. ನಿಮ್ಗಳ ಹೆಸರು? ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವನ ಹೆಸರು ಭರತ, ಫುಲ್ ಪ್ಲೇ ಬಾಯ್. ಇವನ ಹೆಸರು ಹೇಮಂತ್, ಫುಲ್ ಇನ್ನೋಸೆಂಟ್. ಹಾಯ್. ಅವನ ಹೆಸರು ಪ್ರಶಾಂತ, ಅಲಿಯಾಸ್ ಪುಲ್ಕಿ. ಹಾಯ್ ಗುರು. ಹಾಯ್. ಹಾಯ್ ವಿಶ್ವಾಸ್. ಹಾಯ್. ಯಾರೋ ಇವರೆಲ್ಲ? ಇವರೆಲ್ಲ ನನ್ನ ಹೊಸ ಫ್ರೆಂಡ್ಸು. ಹಾಯ್ ಮಾಡ್ರೋ. ಹಾಯ್. ನಮಸ್ಕಾರ. ಹೇ ಯಾರು ಇವಳು? ಇವಳು ನನ್ನ ಗರ್ಲ್ ಫ್ರೆಂಡು. ನೀವು ಬನ್ನಿ ಇಲ್ಲೇ ಕುತ್ಕೊಳ್ಳಿ. ನಂಗೆ ತುಂಬಾ ಹೊಟ್ಟೆ ಹಸಿದಿದೆ. ಫುಡ್ ಕೋರ್ಟಲ್ಲಿ ಏನಾದರೂ ಕೊಡ್ಸು ಬಾ. ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ. ನಿಂದೊಳ್ಳೆ, ಸುಮ್ಮನೆ ಬಾ. ಹಾಯ್ ಗಾಯ್ಸ್. ಹಾಯ್. ಯಾಕೆ ಅವಳು ಬೇಜಾರಾಗಿದ್ದಾಳೆ? ಏನಿಲ್ಲ ಬಾರೋ. ಇಲ್ಲ, ಎಲ್ಲ ಬರೀ ಸುಡ್ಲು. ಫುಡ್ ಕೋರ್ಟಲ್ಲಿ ಊಟ ಕೊಡ್ಸು ಅಂದ್ರೆ ಕೊಡ್ಸ್ತಿಲ್ಲ. ಯಾಕೋ ಕೊಡ್ಸ್ಬೇಕು ತಾನೆ? ಬಿಟ್ರೆ ಕ್ಯಾಂಟೀನ್ ತಿಂತಾಳ ಅವಳು. ಲೋ ಬಾರೋ ಈ ಕಡೆ ತಗೊಳ್ಳೋ. ಏನೋ ಇದೆಲ್ಲ? ಇಷ್ಟು ದಿನ ನಾನು ನಿನ್ನ ಜೊತೆಗಿದ್ದೀನಿ, ನಿನ್ನ ನೋಡಿದ್ರೆ ಅರ್ಥ ಆಗಲ್ವಾ? ಸರಿ ಮಗ. ಎಲ್ಲಿಗೆ? ಬಾ ಫುಡ್ ಕೋರ್ಟ್ಗೆ ಹೋಗೋಣ. ಏನು ತಿಂತೀಯಾ ಆಂಟಿ? ಒಂದು ಬೇಲ್ಪುರಿ ಕೊಡಿ. ಕಾರಣ ಮೀಡಿಯಮ್ ಅಪ್ಪ. ಮೀಡಿಯಂ. ನಾಳೆ ನೇಹ ಬರ್ಡೇ ಇದೆ, ಹೋಗೋಣ ಬಾ. ಅಮೌಂಟ್ ಇಲ್ಲ ಅಂತಿದ್ದೆ, ಇವಾಗ ಎಲ್ಲಿಂದ ಬಂತು? ಅದು ಬಾಯ್. ಯಾಕ್ರೋ ಇಷ್ಟು ಲೇಟು? ಹುಡುಗರು ಅಂದ್ರೆ ಹಂಗೆ ಅಮ್ಮ, ಪ್ರಾಬ್ಲಮ್ ಇರುತ್ತೆ. ಸರಿ ಬಾ. ಲೋ ಬಂದ್ರಲ್ಲೋ. ಇಬ್ರಿಗೂ ವಿಷಯ ಗೊತ್ತಾಯ್ತಾ? ಏ ಗೊತ್ತಿರುತ್ತೆ, ಬಾರೋ ನೀನ್ ಫಸ್ಟ್. ಎಲ್ಲಿ ಕೂತ್ಕೋಣ? ನಡಿ ಅಲ್ಲೇ ಕುತ್ಕೊಳ್ಳೋಣ. ಕೂತ್ಕೋ. ಆರ್ಡರ್ ಮಾಡಿ. ಹಿಂದೆ ಅಲ್ಲ ಮಗ ಬರ್ಡೇ, ನೀನು ಹೇಳು. ಇದು ಮಾಡ್ತಾಯಿಲ್ಲ. ಈಗ ಮತ್ತೆ ಹೋದೆ. ಮೇಡಮ್ ಆರ್ಡರ್. ಒಂದು ಪಿಜ್ಜಾ, ಒಂದು ಬಟರ್ ಚಿಕನ್ ಕೊಡಿ. ಬೇಗ ಬೇಗ ನಡಿ, ಲೇಟ್ ಆಯಿತು. ಲೋ ಬಂದ್ರು ನೋಡೋ. ಏ ಬನ್ರೋ ಇಲ್ಲಿ. ಏನ್ರೋ ಇವೆಲ್ಲ? ಇದೆಲ್ಲ ಅಭ್ಯಾಸ ಅಲ್ಲ ನಿಮಗೆ? ಇಲ್ಲ. ನಿಂಗೂ ಇದೆಯಾ?
ಇಲ್ಲ ಅಲ್ಲೋ ಕುರಣ. ಸರಿ ಕಣ್ರ, ಅಲ್ಲೋಗಿ ಕೊಡ್ತೀವಿ ನಾವು. ಹಲೋ, ನಾನು ಜಗಳ ಆಡಿದ್ದೀನಿ ಅವನ ಜೊತೆ. ಇವಾಗ ಅವನಿಗೆ ನನಗಿಂತ ಫ್ರೆಂಡ್ಸೇ ತುಂಬ ಇಂಪಾರ್ಟೆಂಟ್. ನಾನು ಸಾಕಾಗ್ಬಿಟ್ಟಿದ್ದೀನಿ ಅವನಿಗೆ. ಏನು ಆಗಲ್ಲ, ಅವನೇನು ಹಂಗಲ್ಲ. ಎಷ್ಟು ದಿನ ನೋಡಿಲ್ಲ ನಾನು ಅವನ್ನ. ಇಲ್ಲ ಕಣೆ, ಅವನು ಇವಾಗ ಫುಲ್ ಚೇಂಜ್ ಆಗಿದ್ದಾನೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಒಂದು ಕೆಲಸ ಮಾಡು, ನಾಳೆ ಕಾಲೇಜಲ್ಲಿ ಎಲ್ಲ ಕ್ಲಿಯರ್ ಮಾಡೋಣ. ಇವಾಗ ಮಲ್ಕೋ, ನಿದ್ದೆ ಕೆಡಬೇಡ. ನೀನು ಕೂಡ ಅವನ ಥರನೇ ಹೋಗಿ. ನೀನು ಕೂಡ ನನ್ನ ನಂಬಲ್ಲ ಅಲ್ವಾ? ಅಮ್ಮ ತಾಯಿ, ಹಂಗೇನಿಲ್ಲ, ಸುಮ್ಮನೆ ಮಲ್ಕೊಳಮ್ಮ, ನಾಳೆ ಮಾತಾಡೋಣ. ಸರಿ ಆಯಿತು, ಬಟ್ ಇವತ್ತಿಂದ ನಾನು ಇನ್ಯಾವತ್ತೂ ಅವನ ಜೊತೆ ಮಾತಾಡಲ್ಲ, ನೋಡ್ಕೊ. ಸರಿ, ಮಲ್ಕೋ ಇವಾಗ. ಬರ್ಡೇ ಪಾರ್ಟಿಯ ನಂತರ ಎಲ್ಲರೂ ದಿನ ಕುಡಿಯಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಕುಡಿಯುವುದರ ಜೊತೆಗೆ ಡ್ರಗ್ಸಿಗೂ ಅಡಿಕ್ಟ್ ಆಗುತ್ತಿದ್ದರು. ಒಂದು ದಿನ ಡ್ರಗ್ಸನ್ನು ಕೈ ಮಾರುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕಣ್ಣಿಗೆ ಕಾಣಿಸಿಕೊಂಡರು. ಇದೆಲ್ಲ ಆದ ನಂತರ ವಿಶ್ವಾಸ್ ಮಾಡಿದ್ದು ತಪ್ಪು ಎಂದು ಅವನಿಗೆ ತಿಳಿದು ತನ್ನ ಅಮ್ಮನಿಗೆ ಕ್ಷಮಿಸು ಎಂದು ಹೇಳಿ ವಿಷ ಕುಡಿದು ಸಾಯುತ್ತಾನೆ. ಅಮ್ಮ, ನನ್ನಿಂದ ತಪ್ಪಾಗಿದ್ರೆ ಸಾರಿ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಯುವಕ ಸ್ನೇಹಿತರೆ, ಮಾದಕ ವಸ್ತುಗಳನ್ನು ಸೇವನೆ ಮಾಡೋದಾಗಲಿ ಅಥವಾ ಸರಬರಾಜು ಮಾಡ್ತಕ್ಕಂಥದ್ದಾಗಲಿ ಅದು ಅಪಾಯ ಮತ್ತು ಕಾನೂನಿಗೆ ವಿರುದ್ಧವಾದಂಥದ್ದು. ದಯಮಾಡಿ ಅದರಿಂದ ದೂರ ಇರಬೇಕು ಅಂಥೇಳಿ ವಿನಂತಿ ಮಾಡ್ಕೊಳ್ತೇನೆ. ಸೇ ನೋ ಟು ಡ್ರಗ್ಸ್. ನೋಡಿದಿರಲ್ಲ, ಯುವಕರು ಯಾವ ರೀತಿ ಈ ಮಾದಕ ವ್ಯಸನಿಗಳಾಗಿ ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಜೀವನ ಅಪರೂಪವಾದದ್ದು. ಮಾದಕ ದ್ರವ್ಯಗಳ ಸೇವನೆ ಮಾಡಿ ಅದನ್ನು ಹಾಳು ಮಾಡ್ಕೋಬೇಡಿ. ಎಚ್ಚರವಾಗಿರಿ, ಮಾದಕ ದ್ರವ್ಯಗಳಿಂದ ದೂರವಿರಿ. I request all the young generation who are either out of thrill or peer pressure go to drugs. Please don't do it. Initially you take drugs, later on the drug takes on you. So avoid the drugs. ಈ ಕಿರುಚಿತ್ರದಲ್ಲಿ ನೋಡಿದ ಹಾಗೆ
ಹೆಚ್ಚಾಗಿ ಯುವ ಪೀಳಿಗೆನೇ ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾರೆ. ಹಾಗಾಗಿ ಎಲ್ಲ ಪೋಷಕರಲ್ಲಿ ಕಳಕಳಿಯ ವಿನಂತಿ, ತಾವು ತಮ್ಮ ಮಕ್ಕಳ ಮೇಲೆ ಸೂಕ್ತ ನಿಗಾ ಇಡಿ. ಈ ಮಾದಕ ವಸ್ತುಗಳ ಜಾಲವನ್ನು ಕಿತ್ತೊಗೆಯಲು ನಾವು ಬೆಂಗಳೂರು ನಗರ ಪೊಲೀಸರು ಸದಾ ಬದ್ಧರಾಗಿದ್ದೇವೆ. ಆರೋಗ್ಯಕರ ಸುಂದರ ಸಮಾಜ ನಿರ್ಮಾಣ ಮಾಡಲು ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಲು ಕಳಕಳಿಯ ವಿನಂತಿ.